ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ರಾಜಕಾರಣಕ್ಕೋಸ್ಕರ ಉದ್ದೇಶಿಸ್ಕೊಳ್ಳಬಾರಂತ ಪ್ರಯತ್ನ ಮಾಡ್ತಾರೆ. ಅಂಬೇಡ್ಕರ್ ಅವರನ್ನ ಹೂವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಸಂವಿಧಾನ ಇಟ್ಕೊಂಡು ಇದ್ದೋರು ಅಂಬೇಡ್ಕರ್ ಕಣ್ಣೀರು ಹಾಕ್ಸಿದ್ಯಾರು? ಆ ಪುಣ್ಯಾತ್ಮ ಸಮಾಧಿ ಮಾಡಕ್ಕೂ ಕೂಡ ಡೆಲ್ಲಿಲಿ ಯಾಕೆ ಜಾಗ ಕೊಡಲಿಲ್ಲ? ನಮ್ಮ ಇಂದಿರಾ ಗಾಂಧಿ ಒಂಥರದ ಸ್ಮಾರಕಗಳನ್ನ ನೋಡಲ್ಲ ಅಂತ ಹೇಳಿದ್ರು. ಅಲ್ಲಿ ಸಮಾಧಿ ಮಾಡ್ಲಿಕ್ಕೂ ಕೂಡ ಜಾಗ ಕೊಡ್ಲಿ ವಾಪಸ್ ಕಳಿಸ್ಕೊಟ್ರಲ್ಲ. ಕಾಂಗ್ರೆಸ್ ಇಂದ ಚುನಾವಣೆ ಸ್ಪರ್ಧೆ ಮಾಡೋಕೆ ಅವಕಾಶ ಕೊಡ್ಲಿಲ್ಲ. ಅವ್ರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರು ಕೂಡ ಈ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಮಾಡಿದ್ರಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಅವರು ಮನೆ ಉಸಿರು ಎಳೆದಾದ್ಮೇಲೂ ಕೂಡ ಅವ್ರನ್ನ ಮೂಲೆಯಲ್ಲಿ ಗುಂಪು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದೆಲ್ಲ ಪ್ರತಿಫಲ ಕಾಂಗ್ರೆಸ್ನ ಅಧಿಪತನ. ಎಲ್ಲೋ ಈ ಒಂದು ರಾಜ್ಯದಲ್ಲಿ ನಮ್ಮ ತಪ್ಪಿದ್ರು ರಾಜ್ಯದಲ್ಲಿ ಆಡಳಿತ ಮಾಡಿದೆ. ತುಂಬಾ ದಿನ ಇರಲ್ಲ ಇವರ ನಡವಳಿಕೆಗಳನ್ನ ನೋಡಿದಾಗ ನಮ್ಮ ಹಿಂದೂ ಧರ್ಮದ ಹಬ್ಬದ ಬಗ್ಗೆ. ಆಲ್ರೆಡಿ ಹೈಕಮಾಂಡ್ ಹತ್ರ ಬಹಳಷ್ಟು ಅವರು ಯಾವ ರೀತಿಯಲ್ಲಿ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಾರಂದ್ರಿಗಿನ ಅವಧಿ ಅಂತೂ ಅವ್ರದ್ದು 2 ವರ್ಷಗಳ ಕಾಲ ಮುಗಿದೋಗಿದೆ. ಇನ್ನು ನವೆಂಬರ್ ಬಂದರೆ ಆಲ್ರೆಡಿ 2.5 ವರ್ಷಗಳ ಕಾಲ ಆಗ್ಬೋದು. ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಔತಣಕೂಟಕ್ಕೆ ಕರೆದು ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ. 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರದಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಿಂದ 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಕಾಮಧೇನು ಕಲ್ಪವೃಕ್ಷ ಥರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. ಹಂಗಾಗಿ ಅವರು ಒಂದು ಬೇಡಿಕೆ ಏನಂದ್ರಿಗಿನ 2028 ತನಕ ಕೂಡ ನಾನೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಸೈಡು ದರಜಣ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪರಿಹಾರ
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.